ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ವಿಶಿಷ್ಟಚಿದ್ಧಿಬಾಹುಲ್ಯಾತ್ ಸರ್ವಂ ಸ್ಯಾನ್ನ ತದೈಕ್ಯವತ್ ಚಿನ್ಮಾತ್ರಮಭೂತ್ವಾತ್ತೇ ನ ಸರ್ವಾಖ್ಯಂ ಯದೈಕ್ಯವತ್. ಚೇತನ ಅಂತ ಯಾವುದನ್ನು ಕರೀತಾರೆ? ವಿಶಿಷ್ಟಚಿದ್ಧಿ ಅಂತ. ಯಾವುದು ಮಾಯಾರೂಪವಾದ ಉಪಾಧಿ ವಿಶಿಷ್ಟವಾಗಿದೆಯೋ ಅಥವಾ ಅಂತಃಕರಣ ರೂಪವಾದಂತಹ ಉಪಾಧಿ ವಿಶಿಷ್ಟವಾಗಿದೆಯೋ ಅಂಥವನನ್ನೇ ಜೀವ ಅಂತ ಕರೀತಾರೆ. ಅದ್ವೈತ ಮತ ಪ್ರಕಾರ ಚೇತನ ಜೀವ ಅಂದರೆ ಯಾರು ಅಂದರೆ ಉಪಾಧಿ ವಿಶಿಷ್ಟನಾದವನು, ಅಂತಃಕರಣ ರೂಪವಾದ ಉಪಾಧಿ ವಿಶಿಷ್ಟನಾಗಿರ್ತಕ್ಕಂಥವನು ಜೀವ. ಇವನು ಜೀವರ ಸಂಖ್ಯೆ ಅಧಿಕ. ಜೀವರು ಅವರು ಬಾಹುಲ್ಯ, ಬಹುಸಂಖ್ಯಾಕರಾಗಿದ್ದಾರೆ ಅಂತ. ಆದ್ದರಿಂದ ಅವರೇ ಸರ್ವ ಅಂತ ಆಗಬೇಕು. ಸರ್ವಶಬ್ದವಾಚ್ಯರಾದವರು ಯಾರಾಗಬೇಕು? ವಿಶಿಷ್ಟಚೇತನರಾಗಬೇಕು. ಆದರೆ ನ ತದೈಕ್ಯವತ್, ವಿಶಿಷ್ಟಚೇತನರಿಗೆ ಪರಮಾತ್ಮನಿಂದ ಅಭೇದವನ್ನು ಹೇಳಲಿಕ್ಕೆ ಬರಲ್ಲ. ವಿಶಿಷ್ಟಚೇತನರು ಪರಮಾತ್ಮನಿಂದ ಅಭಿನ್ನರಲ್ಲ. ಯಾಕಲ್ಲ? ಅಲ್ಪಜ್ಞತ್ವಾದಿಗುಣ ವಿಶಿಷ್ಟರಾದವರು. ಯಾರು ಅಂತಃಕರಣ ವಿಶಿಷ್ಟರಾಗಿದ್ದಾರೋ ಅಂತಹ ಜೀವಶಬ್ದವಾಚ್ಯರಾದವರು ಏನಾಗಿದ್ದಾರೆ? ಅಲ್ಪಜ್ಞತ್ವಾದಿಗುಣವುಳ್ಳವರಾಗಿದ್ದಾರೆ. ಆದ್ದರಿಂದ ಪರಮಾತ್ಮನಿಂದ ಅವರಿಗೆ ಐಕ್ಯವನ್ನು ಹೇಳಲಿಕ್ಕೆ ಬರೋದಿಲ್ಲ. ಶುದ್ಧ ಚಿತ್ತಗಳಿಗೆ ಐಕ್ಯವನ್ನು ಹೇಳಿದ್ದು, ವಿಶಿಷ್ಟ ಚಿತ್ತಿಗೆ ಐಕ್ಯವನ್ನು ಅವರು ಒಪ್ಪಿಲ್ಲ. ಆದ್ದರಿಂದಾಗಿ ನ ಐಕ್ಯವತ್, ಐಕ್ಯ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಸರ್ವ ಎಂಬತಕ್ಕಂಥ ಶಬ್ದ ವ್ಯರ್ಥ. ಸರ್ವಂ ಖಲು ಅಲ್ಲ, ಪುರುಷ ಏವ ಇದಂ ಸರ್ವಂ ಅಂತಿದೆಯಲ್ಲ. ಸರ್ವಂ ಅಂತಂದರೆ ಸರ್ವ ಶಬ್ದ ಯಾವಾಗ ಹೇಳ್ತೇವೆ? ಅನೇಕರಿದ್ದರೆ ಅವಾಗ ಸರ್ವ ಶಬ್ದ ವ್ಯವಹಾರ ಮಾಡಿ. ಒಬ್ಬನೇ ಇದ್ದರೆ ಸರ್ವ ಶಬ್ದ ವ್ಯವಹಾರ ಮಾಡಲ್ಲ. ಹಾಗಾದರೆ ಸರ್ವ ಅಂತ ಯಾರನ್ನು ಹೇಳಬೇಕು? ಅನೇಕ ಜೀವರನ್ನು ಹೇಳಬೇಕು. ಅನೇಕ ಜೀವರು ಅಂತ ಯಾವಾಗ ಆಗ್ತಾರೆ? ವಿಶಿಷ್ಟರಾದವರೇ ಅನೇಕ ಜೀವರು ಅಂತ ಕರೆಯೋದು. ವಿಶಿಷ್ಟರಾದವರಿಗೆ ಪರಮಾತ್ಮನಿಂದ ಐಕ್ಯ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾವ ಜೀವ ಶಬ್ದದಿಂದ ವಾಚ್ಯನಾಗ್ತಾನಲ್ಲ, ಯಾವಾಗ ಜೀವ ಶಬ್ದದಿಂದ ವಾಚ್ಯನಾಗ್ತಾನೆ? ಅಂತಃಕರಣ ಮಾಯಾ ವಿಶಿಷ್ಟನಾದವನೇ ಜೀವ. ಶುದ್ಧನಾದವನು ಜೀವ ಅಲ್ಲ, ಶುದ್ಧನಾದವನು ಬ್ರಹ್ಮ, ವಿಶಿಷ್ಟನಾದವನು ಜೀವ. ಹಾಗಾದರೆ ಸರ್ವಶಬ್ದವಾಚ್ಯರಾದವರು ಯಾರಾಗಬೇಕು? ಅವರೇ ವಿಶಿಷ್ಟರಾದವರು ಆಗಬೇಕು. ಅವರಿಗೆ ಐಕ್ಯ ಕೊಡಲ್ಲ. ಸರ್ವಂ ಪುರುಷ ಏವ, ಸರ್ವಂ ಅಂದರೆ ಸರ್ವಶಬ್ದ ವಿಶಿಷ್ಟ, ಸರ್ವಶಬ್ದವಾಚ್ಯವಾದದ್ದು. ಸರ್ವಶಬ್ದವಾಚ್ಯವಾದವರು ಯಾರು? ಜೀವರು. ಅವರು ಪರಮಾತ್ಮನಿಂದ ಅಭಿನ್ನರಲ್ಲ. ಯಾವುದಕ್ಕೆ ಐಕ್ಯ ಹೇಳ್ತಾರೆ ಅವರು? ವಿಶಿಷ್ಟನಾದಂತಹ ಜೀವ, ಅವನಲ್ಲಿ ಶುದ್ಧ ಚೈತನ್ಯ ಇದೆಯಲ್ಲ, ಅದಕ್ಕೆ ಅಭೇದ. ವಿಶಿಷ್ಟನಾದ ಜೀವನಲ್ಲಿ ಯಾವ ವಿಶೇಷಣ ಭಾಗವನ್ನು ಬಿಟ್ಟು ವಿಶೇಷ್ಯ ಭಾಗ ಇದೆಯಲ್ಲ, ಅದಕ್ಕೆ ಮಾತ್ರ ಐಕ್ಯವನ್ನು ಹೇಳ್ತಾರೆ. ಆದರೆ ಸರ್ವಶಬ್ದದಿಂದ ವಾಚ್ಯವಾದದ್ದು ಆ ವಿಶೇಷ್ಯವಾದಂತಹ ಚೇತನ ಅಲ್ಲ. ಆ ವಿಶೇಷ ಚೇತನ ಎಷ್ಟು? ಒಂದೇ. ಅದನ್ನು ಸರ್ವ ಅಂತ ಹೆಂಗೆ ಹೇಳ್ತೀರಾ? ಆದ್ದರಿಂದ ಯಾವುದು ಸರ್ವ ಎಂಬತಕ್ಕಂಥ ಶಬ್ದದಿಂದ ವಾಚ್ಯವಾಗಿದೆಯೋ ವಿಶಿಷ್ಟ ಚೇತನ, ಅದಕ್ಕೆ ಐಕ್ಯವನ್ನು ಹೇಳಲಿಕ್ಕೆ ಬರೋದಿಲ್ಲ.
ಇನ್ನು ಯಾವುದು ಐಕ್ಯವುಳ್ಳದ್ದಾಗಿದೆಯೋ, ಐಕ್ಯವುಳ್ಳದ್ದು ಯಾವುದು? ಚೈತನ್ಯ ಮಾತ್ರ, ಚಿನ್ಮಾತ್ರ ಎಂಬತಕ್ಕಂಥದ್ದು ಐಕ್ಯವುಳ್ಳದ್ದು. ಅದರಲ್ಲಿ ಸರ್ವಶಬ್ದ ವಾಚ್ಯತ್ವ ಕೊಡಲ್ಲ. ಯಾವುದಕ್ಕೆ ಐಕ್ಯ ಹೇಳ್ತೀರೋ ಅದಕ್ಕೆ ಸರ್ವಶಬ್ದದಿಂದ ವ್ಯವಹಾರ ಮಾಡಲಿಕ್ಕೆ ಬರಲ್ಲ. ಯಾವುದನ್ನು ಸರ್ವಶಬ್ದದಿಂದ ವ್ಯವಹಾರ ಮಾಡ್ತೀರೋ ಅದಕ್ಕೆ ಐಕ್ಯವನ್ನು ಹೇಳಲಿಕ್ಕೆ ಬರೋದಿಲ್ಲ. ಹಾಂ, ಚಿನ್ಮಾತ್ರ ಅಂತಂದರೆ ಕೇವಲ ಚೇತನ ಅಂತ ಅರ್ಥ. ಹಾಂ, ಚಿನ್ಮಾತ್ರ ಅಂತಂದರೆ ಚಿತ್ ಸ್ವರೂಪಿ, ಕೇವಲ ಚಿತ್ ಅಂತ ಅರ್ಥ. ಕೇವಲ ಚಿತ್ ಅಂದರೆ ಬ್ರಹ್ಮ. ಅವನು ಸರ್ವಶಬ್ದವಾಚ್ಯನಾಗ್ತಾನ? ಒಬ್ಬೇ ಸರ್ವ ಅಂತಂಗೆ ಹೇಳ್ತೀರ. ಆದ್ದರಿಂದ ಯಾವುದಕ್ಕೆ ನೀವು ಐಕ್ಯ ಹೇಳ್ತೀರೋ ಅಲ್ಲಿ ಸರ್ವಶಬ್ದವಾಚ್ಯತ್ವ ಇಲ್ಲ. ಯಾವುದಕ್ಕೆ ಸರ್ವಶಬ್ದವಾಚ್ಯತ್ವವನ್ನು ಹೇಳ್ತೀರೋ ಅದಕ್ಕೆ ಐಕ್ಯವನ್ನು ಹೇಳಲಿಕ್ಕೆ ಬರಲ್ಲ. ಸರ್ವಂ ಪುರುಷೇವ ಇದಂ ಸರ್ವಂ ಎಂಬಲ್ಲಿ ಆ ಸರ್ವಶಬ್ದಾರ್ಥ ಮತ್ತು ಅಭೇದಾರ್ಥ ಹೇಳಲಿಕ್ಕಾಗಲ್ಲ. ಯಾಕೆ? ಸರ್ವಶಬ್ದವಾಚ್ಯತ್ವ ಇದ್ದರೆ ಅದಕ್ಕೆ ಅಭೇದ ಇಲ್ಲ. ಯಾವುದಕ್ಕೆ ಅಭೇದ ಅಂತ ಹೇಳ್ತೀರೋ ಅಲ್ಲಿ ಸರ್ವಶಬ್ದವಾಚ್ಯತ್ವ ಬರಲ್ಲ, ವಿರೋಧ ಇದೆ. ಹಿ ಯಾವ ಕಾರಣದಿಂದ ವಿಶಿಷ್ಟಚಿತ್ ಉಪಾಧಿ ವಿಶಿಷ್ಟನಾದಂತಹ ಚೇತನವು ಬಾಹುಲ್ಯಾತ್ ಅನಂತ ಸಂಖ್ಯಾಕನಾಗಿರುವುದರಿಂದ ಸರ್ವಂ ಸ್ಯಾತ್ ಸರ್ವಶಬ್ದವಾಚ್ಯನಾಗಬಹುದು. ಆದರೆ ತತ್ ಆ ವಿಶಿಷ್ಟಚೇತನರ ಸಮುದಾಯವು ಐಕ್ಯವತ್ ನ ಬ್ರಹ್ಮನಿಂದ ಅಭೇದವುಳ್ಳದ್ದು ಅಲ್ಲ. ತೇ ನಿನ್ನ ಮತದಲ್ಲಿ ಯತ್ ಯಾವುದು ಐಕ್ಯವತ್ ಐಕ್ಯವುಳ್ಳಂಥದ್ದು ತತ್ ಅಂತಹ ಶುದ್ಧಚೇತನವು ಅಬಹುತ್ವಾತ್ ಒಂದೇ ಆಗಿರುವುದರಿಂದ ಸರ್ವಾಖ್ಯಂ ಸರ್ವಶಬ್ದವಾಚ್ಯವಾದದ್ದು ನ ಅಲ್ಲ. ಹಿ ಯಾವ ಕಾರಣದಿಂದ ವಿಶಿಷ್ಟಚಿತ್ ಉಪಾಧಿ ವಿಶಿಷ್ಟನಾದಂತಹ ಚೇತನನು ಬಾಹುಲ್ಯಾತ್ ಅನೇಕ ಸಂಖ್ಯಾಕನಾಗಿರುವುದರಿಂದ ಸರ್ವಂ ಸ್ಯಾತ್ ಸರ್ವಶಬ್ದವಾಚ್ಯನಾಗುತ್ತಾನೆ. ತತ್ ಆ ವಿಶಿಷ್ಟಚೇತನರ ಸಮುದಾಯವು ಐಕ್ಯವತ್ ನ ಐಕ್ಯವುಳ್ಳದ್ದು ಅಲ್ಲ. ತೇ ನಿನ್ನ ಮತದಲ್ಲಿ ಯತ್ ಯಾವುದು ಐಕ್ಯವತ್ತು ಐಕ್ಯವುಳ್ಳದ್ದಾಗಿದೆಯೋ ತತ್ ಚಿನ್ಮಾತ್ರಂ ಅಂತಹ ಕೇವಲ ಚೇತನವು ಸರ್ವಾಖ್ಯಂ ಅಬಹುತ್ವಾತ್ ಒಂದೇ ಆದ್ದರಿಂದ ಅನೇಕ ಅಲ್ಲ, ಅನೇಕ ಸಂಖ್ಯಾಕವಲ್ಲ. ಆದ್ದರಿಂದ ಸರ್ವಾಖ್ಯಂ ಸರ್ವಶಬ್ದವಾಚ್ಯವಾದದ್ದು ನ ಅಲ್ಲ. ಇದಂ ಪದಮನಾದೃತ್ಯ ಸರ್ವಪದ ಸಂಕೋಚೇನ ಜೀವವಾಚಿತ್ವಾಂಗೀಕಾರೇಪಿ ದೂಷಣಮಾಹ ಅಂತ. ಅಲ್ಲಿ ಇದಂ ಪದ ಬಿಟ್ಬಿಡ್ತೇವೆ. ಸರ್ವಂ ಅಂತಿದೆಯಲ್ಲ, ಸರ್ವಂ ಎಂಬತಕ್ಕಂತಹ ಪದವನ್ನು ಇಟ್ಟುಕೊಂಡು ಎಲ್ಲ ಚೇತನರಿಗೂ ಪರಮಾತ್ಮನಿಂದ ಅಭೇದವನ್ನು ಹೇಳ್ತೇವೆ ಅಂತ. ಇದಂ ಶಬ್ದ ಬಿಟ್ಟುಬಿಡ್ತೇವೆ. ಇದಂ ಅಂದರೆ ಜಡ ಅಂತಾಯಿತು. ಜಡದಿಂದ ಅಭೇದ ಇಲ್ಲ. ಹಾಗಾದರೆ ಸರ್ವಂ ಅನ್ನೋದಕ್ಕೆ ಎಲ್ಲ ಚೇತನರು ಅಂತ ಅರ್ಥ. ಎಲ್ಲ ಚೇತನರಿಂದ ಪರಮಾತ್ಮನಿಗೆ ಪುರುಷ ಏವ ಸರ್ವಂ ಎಂಬುದಾಗಿ ಅಭೇದವನ್ನು ಹೇಳ್ತಾ ಇದೆ ಅಂತ ಅರ್ಥ ಹೇಳ್ತೇವೆ ಅಂತ. ಇದಂ ಪದಂ ಅನಾದೃತ್ಯ ಪುರುಷ ಏವ ಇದಂ ಸರ್ವ ಎಂಬತಕ್ಕಂಥಲ್ಲಿ ಇದಂ ಎಂಬತಕ್ಕಂಥ ಶಬ್ದದಿಂದ ಏನು ಜಡ ಅಂತ ಹೇಳ್ತಾ ಇದ್ದಾರೆ ಆ ಜಡೈಕ್ಯವನ್ನು ಉಪೇಕ್ಷೆ ಮಾಡ್ತೇವೆ. ಮಾಡಿ ಸರ್ವಪದ ಸಂಕೋಚೇನ ಸರ್ವಪದಕ್ಕೆ ಜಡ ಜೀವ ಅಂತೆರಡೂ ಸೇರಿಕೊಂಡು ಹೇಳಬೇಕು. ಅದರ ಸಂಕೋಚ ಮಾಡ್ತೇವೆ. ಏನಂತ? ಜಡವನ್ನು ಬಿಟ್ಟು ಕೇವಲ ಚೇತನರು ಅಂತ. ಆದ್ದರಿಂದ ಜೀವವಾಚಿತ್ವ ಅಂಗೀಕಾರೆ ಸಂಕೋಚ ಮಾಡಿ ಎಲ್ಲ ಜೀವರು ಅವರಿಂದ ಅಭಿನ್ನನಾದವನು ಪುರುಷ ಅಂತ ಈ ರೀತಿ ಅರ್ಥ ಹೇಳ್ತೇವೆ ಅಂತಂದರೆ ಅದಕ್ಕೆ ದೋಷವನ್ನು ಹೇಳ್ತಾ ಇದ್ದಾರೆ ಅಂತ. ಹಿ ಅಂದರೆ ಯಸ್ಮಾತ್ ಅಂತ ಅರ್ಥ. ಯಾವ ಕಾರಣದಿಂದ? ವಿಶಿಷ್ಟಚಿದಂತಃಕರಣಾದಿ ಉಪಾಧಿ ವಿಶಿಷ್ಟಚಿತ್ ಅಂತ. ವಿಶಿಷ್ಟಚಿತ್ ಅಂದರೆ ಏನರ್ಥ? ಅಂತಃಕರಣಾದಿ ವಿಶಿಷ್ಟವಾದದ್ದು. ಚೇತನನಿಗೆ ಅಂತಃಕರಣದ ಸಂಬಂಧ ಬಂತು ಅಂತಾದರೆ ಅವನು ಜೀವ ಆಗ್ತಾನೆ. ಅಂತಃಕರಣದ ಸಂಬಂಧ ಇಲ್ಲ ಅಂತಂದರೆ ಅವನೇ ಬ್ರಹ್ಮ. ಒಬ್ಬನಿಗೇನೆ ನಿಮಗೇನೆ ರಾಮನ ಡ್ರೆಸ್ ಹಾಕಿದರೆ ರಾಮನೇ, ರಾಮನ ಡ್ರೆಸ್ ತೆಗೆದ್ರೆ ರಾಮ ಅಲ್ಲ. ಹಾಗೆ ಚೇತನನಿಗೆ ಅಂತಃಕರಣದ ಸಂಬಂಧ ಬಂತು ಅಂತಾದರೆ ಅವನು ಜೀವ, ಅಂತಃಕರಣ ಇಲ್ಲ ಅಂತಾದರೆ ಅವನು ಬ್ರಹ್ಮ. ಅಂತಃಕರಣ ಜಡ. ಆ ಜಡ ಸಂಬಂಧ ಬಂತು ಅಂದರೆ ವಿಶಿಷ್ಟನಾದ. ಅಂತಃಕರಣ ವಿಶಿಷ್ಟನಾದವನನ್ನು ಜೀವ ಅಂತ ಕರೀತಾರೆ. ವಿಶಿಷ್ಟಚಿತ್ ಅಂತಃಕರಣಾದಿ
ಅಂತಃಕರಣ, ಆದಿಶಬ್ದದಿಂದ ದೇಹ, ಇಂದ್ರಿಯ ಇದೆಲ್ಲ ವಿಶಿಷ್ಟನಾದ ಅಂತಾದರೆ ಅವನನ್ನು ಜೀವ ಅಂತ ಕರೀತಾರೆ. ಬಾಹುಲ್ಯಾತ್ ಅಂದರೆ ಏನರ್ಥ? ಬಹುಸಂಖ್ಯಾಕತ್ವಾತ್, ಅನೇಕ ಸಂಖ್ಯಾಕರಾಗಿದ್ದಾರೆ. ಆದ್ದರಿಂದ ಸರ್ವ ಶಬ್ದದಿಂದ ಅವರನ್ನು ವ್ಯವಹಾರ ಮಾಡಬಹುದು. ಸರ್ವಂ ಸರ್ವಪದಾರ್ಥ ಅಂತ ಸರ್ವಶಬ್ದ ವಾಚ್ಯ. ಜಡಾತ್ ಸರ್ವಪದಸ್ಯ ಸಂಕೋಚೇಪಿ ಬಹುಷ್ವೇವ ಸರ್ವಪದ ಪ್ರಯೋಗ ಕರ್ತವ್ಯ ಅಂತ. ಆದ್ದರಿಂದ ಜಡದಿಂದ ಸರ್ವಪದವನ್ನು ಸಂಕೋಚ ಮಾಡಿದ್ದಾರೆ. ಅಂದರೆ ಸರ್ವ ಅಂತಂದರೆ ಚೇತನ ಅಂತ ಅರ್ಥ. ಚೇತನ ಎಂಬತಕ್ಕಂಥ ಎಲ್ಲ ಪದಾರ್ಥಗಳನ್ನು ಹೇಳ್ತಕ್ಕಂಥ ಸರ್ವಶಬ್ದವನ್ನು ಸಂಕೋಚ ಮಾಡಿದೆವು. ಏನಂತ? ಜಡವನ್ನು ಬಿಟ್ಟು ಕೇವಲ ಚೇತನ ಅಂತ, ಜೀವ ಅಂತ ಅರ್ಥ ಮಾಡಿದೆವು. ಆ ಜೀವ ಅಂತ ಅರ್ಥ ಮಾಡಿದಾಗ ಅಲ್ಲಿಯೂ ಕೂಡ ಯಾವುದರಲ್ಲಿ ಸರ್ವಶಬ್ದ ಪ್ರಯೋಗ ಮಾಡಬೇಕು? ಜೀವ ಅಂತಂದರೆ ಎರಡು ಅಂಶ, ಉಪಾಧಿ ವಿಶಿಷ್ಟ ಮತ್ತು ಶುದ್ಧ ಅಂತ. ಉಪಾಧಿ ವಿಶಿಷ್ಟ ಚೇತನ ಮತ್ತು ಚೇತನ ಅಂತ ಹೀಗಿರೋದು. ಮೊದಲು ಚೇತನ ಅಚೇತನ ಅಂತ. ಆ ಚೇತನ ಅಚೇತನಗಳಲ್ಲಿ ಅಚೇತನವನ್ನು ಬೇರೆ ಮಾಡಿ ಆಯಿತು. ಹಾಗಾದರೆ ಚೇತನ ಅಂತ ಮಾತ್ರ ಉಳಿತು. ಚೇತನ ಅಂತ ತೆಗೆದುಕೊಂಡಾಗ ಉಪಾಧಿ ವಿಶಿಷ್ಟ ಮತ್ತು ಶುದ್ಧ ಅಂತಿದೆ. ಉಪಾಧಿ ವಿಶಿಷ್ಟನಲ್ಲಿ ಸರ್ವಶಬ್ದವನ್ನು ಪ್ರಯೋಗ ಮಾಡ್ಬೋದು, ಕೇವಲ ಚೇತನನಲ್ಲಿ ಸರ್ವಶಬ್ದ ಇಲ್ಲ. ಉಪಾಧಿ ದೇಹ ಅಂತಃಕರಣಾದಿ ವಿಶಿಷ್ಟ, ದೇಹ ವಿಶಿಷ್ಟ ಆಗ್ಬೋದು. ಏನಾಯಿತು? ಅದೇ ಉಪಾಧಿ, ಅಂತಃಕರಣ ಉಪಾಧಿ, ದೇಹವೇ ಉಪಾಧಿ. ಅದೇನಾಯಿತು? ತಾದೃಶ ಉಪಾಧಿ ವಿಶಿಷ್ಟನಾದಂತಹ ಚೇತನನನ್ನೇ ಜೀವ ಅಂತ ಕರೆಯೋದು. ಜೀವ ಅಂತ ವ್ಯವಹಾರ ಮಾಡೋದು ಯಾರನ್ನು? ವಿಶಿಷ್ಟನಾದವನನ್ನು. ಉಪಾಧಿ ಸಂಬಂಧ ಇದ್ದರೆ ಅವನು ಜೀವ. ಉಪಾಧಿ ಜಡ, ಚೇತನ ಅವನು ಜೀವ ಅಲ್ಲ. ಆ ಚೇತನನಿಗೆ ಜಡದ ಸಂಬಂಧ ಬಂತು ಅಂತಂದರೆ ಅವನು ಜೀವ ಆಗ್ತಾನೆ. ಆದ್ದರಿಂದ ಆ ಸರ್ವ ಶಬ್ದದಿಂದ ವಾಚ್ಯವಾದದ್ದು ಯಾವುದು? ಚೇತನ ಅಲ್ಲ, ಉಪಾಧಿ ವಿಶಿಷ್ಟ ಚೇತನ. ಅದನ್ನು ಹೇಳ್ತಾ ಇದ್ದ. ಈಗ ಒಟ್ಟು ಇರೋದು ಜೀವ, ಜಡ, ಪರಮಾತ್ಮ ಅಂತ. ಅವ್ರ ಮತ ಪ್ರಕಾರ ಜಡ ಎಂಬತಕ್ಕಂಥದ್ದು ಅದು ಪರಮಾತ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಹಾಗಾದರೆ ಚೇತನ ಪರಮಾತ್ಮ ಅಂತ ಹೇಳಬೇಕು. ಚೇತನ ಅನ್ನೋದು ಅವ್ರ ಮತ ಪ್ರಕಾರ ಪುನಃ ವಿಶಿಷ್ಟ ಚೇತನ, ಶುದ್ಧ ಚೇತನ ಅಂತ. ಶುದ್ಧ ಚೇತನದಲ್ಲಿ ಸರ್ವಶಬ್ದ ವಾಚ್ಯತ್ವ ಕೊಡಲ್ಲ, ವಿಶಿಷ್ಟ ಚೇತನನಲ್ಲಿ ಸರ್ವಶಬ್ದ ವಾಚ್ಯತ್ವ ಕೊಡುತ್ತೆ, ಐಕ್ಯ ಕೊಡಲ್ಲ. ಈ ರೀತಿಯಾಗಿ ಅನುಪಪತ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಜಡಾತ್ ಸರ್ವಪದಸ್ಯ ಸಂಕೋಚೇಪಿ ಬಹುಷ್ವೇವ ಸರ್ವಪದ ಪ್ರಯೋಗ ಕರ್ತವ್ಯ ನತು ಏಕಸ್ಮಿನ್. ಸರ್ವಶಬ್ದಕ್ಕೆ ಜಡವನ್ನು ಬಿಟ್ಟು ಉಳಿದದ್ದು ಅಂತ ಅರ್ಥ ಮಾಡಿದ್ರೆ ಚೇತನ ಅಂತಾಯಿತು. ಆ ಸರ್ವಶಬ್ದ ಪ್ರಯೋಗ ಯಾವ ಚೇತನನಲ್ಲಿ ಮಾಡಬಹುದು? ಅನೇಕ ಸಂಖ್ಯಾಕರಾದವರಲ್ಲಿ ಹೇಳ್ಬೋದು. ಒಂದರಲ್ಲೇ ಸರ್ವಶಬ್ದ ಅಂತ ಸರ್ವಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ವಿಶಿಷ್ಟ ಚೇತನರು ಸರ್ವಶಬ್ದವಾಚ್ಯರು, ಶುದ್ಧ ಚೇತನ ಸರ್ವಶಬ್ದವಾಚ್ಯನಲ್ಲ ಅಂತಾಯಿತು. ಅದರಿಂದ ಏನು? ತಚ್ಚ ವಿಶಿಷ್ಟ ಚೇತನ ಆತ್ಮಕ ಜೀವವಾಚಿತ್ವೇವ ಘಟದೈತಿ ಭಾವ. ಹಾಗಾದರೆ ಸರ್ವಶಬ್ದವಾಚ್ಯತ್ವ ಯಾವಾಗ? ವಿಶಿಷ್ಟ ಚೇತನ ಅಂತಾದರೆ ಆವಾಗ ಸರ್ವಶಬ್ದವಾಚ್ಯತ್ವವನ್ನು ಹೇಳ್ಬೋದು. ಆದರೆ ತದ್ವಿಶಿಷ್ಟ ಚೈತನ್ಯಂ ಐಕ್ಯವತ್ ನ. ಉಪಾಧಿ ವಿಶಿಷ್ಟನಾದ, ಅಂತಃಕರಣ ವಿಶಿಷ್ಟನಾದ ಚೇತನ ಅವನು ಬ್ರಹ್ಮನಿಂದ ಅಭಿನ್ನ ಅಲ್ಲ ಅಂತ. ಯಾಕೆ? ವಿಶಿಷ್ಟನಾದಂತಹ ವ್ಯಕ್ತಿ ಬ್ರಹ್ಮನಿಂದ ಭಿನ್ನನಾಗಿದ್ದಾನೆ. ವಿಶಿಷ್ಟನಾದಂಥ, ಈಗ ಜೀವಚೇತನ ಅಂತ ವ್ಯವಹಾರ ಮಾಡ್ತಿರಲ್ಲ, ಯಾಕೆ? ಜೀವ ಬ್ರಹ್ಮ ಅಂತ ವ್ಯವಹಾರ ಮಾಡ್ತಿರಲ್ಲ, ಯಾವಾಗ ವ್ಯವಹಾರ ಮಾಡೋದು? ಭೇದ ಇದ್ರೇನೆ. ಭೇದ ಯಾವಾಗಿರುತ್ತೆ? ವಿಶಿಷ್ಟನಾದ್ದರಿಂದಲೇ ಭೇದ. ಅದರಿಂದಾಗಿ ಅಭೇದವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ವಿಶಿಷ್ಟ ಚೈತನ್ಯೈಕ್ಯಸ್ಯ ಪರೇಣ ಅನಂಗೀಕಾರಾತ್. ಅಂತಃಕರಣ ಉಪಾಧಿ ವಿಶಿಷ್ಟನಾದ ಚೇತನನಿಗೆ ಬ್ರಹ್ಮನಿಂದ ಐಕ್ಯವನ್ನು ಅವರು ಒಪ್ಪಿಲ್ಲ. ಯದ್ ಅವಿಶಿಷ್ಟ ಚೈತನ್ಯಂ ಐಕ್ಯವತ್ ಚಿನ್ಮಾತ್ರಂ ಅಬಹುತ್ವಾತ್ ಏಕತ್ವಾತ್ ಭೇದಕ ಉಪಾದ್ಯಭಾವೇ ಭೇದ ಅನಂಗೀಕಾರಾದಿತಿ ಭಾವ ಅಂತ. ಯಾವುದು? ಅವಿಶಿಷ್ಟ ಚೈತನ್ಯ ಅಂದರೆ ಚಿನ್ಮಾತ್ರ. ಚಿನ್ಮಾತ್ರ ಇದೆಯಲ್ಲ, ಅದು ಅಬಹುತ್ವಾತ್. ಅಲ್ಲಿ ಬಾಹುಲ್ಯ ಇಲ್ಲ, ಅನೇಕತ್ವ ಇಲ್ಲ. ಯಾಕಿಲ್ಲ? ಉಪಾಧಿ ಸಂಬಂಧ ಇದ್ದರೆ ಮಾತ್ರ ಭೇದ ಬರುತ್ತೆ.
ಭೇದ ಇದ್ದರೆ ಅನೇಕತ್ವ ಬರುತ್ತೆ. ಭೇದ ಇಲ್ಲ ಅಂತಾದರೆ ಅನೇಕತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ಉಪಾಧಿ ಸಂಬಂಧ ಇಲ್ಲ ಅಂತಾದರೆ ಆವಾಗ ಭೇದ ಇಲ್ಲ. ಹಾಗೆ ಚಿನ್ಮಾತ್ರ ಅಂತಾದರೆ ಉಪಾಧಿ ಸಂಬಂಧ ಇಲ್ಲ, ಭೇದ ಇಲ್ಲ, ಅನೇಕತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಸರ್ವಾಖ್ಯಂ ಸರ್ವಪದ ಪ್ರತಿಪಾದ್ಯಂ ಸರ್ವಪದಾರ್ಥ ಇತಿ ಯಾವತ್ತು. ಆ ಚಿನ್ಮಾತ್ರ ಇದೆಯಲ್ಲ ಅದು ಸರ್ವಶಬ್ದ ಪ್ರತಿಪಾದ್ಯ ಅಲ್ಲ. ಒಂದು ಅಂತಾದಮೇಲೆ ಎಲ್ಲ ಅಂತ ಹೇಳಲಿಕ್ಕೆ ಬರುತ್ತಾ? ಒಂದು ಅಂತಾದಮೇಲೆ ಅನೇಕ ಇದ್ದರೆ ಎಲ್ಲ ಅಂತ ಹೇಳ್ಬೋದು. ಅಂದರೆ ಒಂದೇ ಅಂತ ಆದಮೇಲೆ ಸರ್ವಶಬ್ದ ಪ್ರಯೋಗ ಮಾಡಲಿಕ್ಕೆ ಆ ಚೇತನನಲ್ಲಿ ಬರೋದಿಲ್ಲ. ಯತ್ರ ಸರ್ವಪದಸ್ಯ ಸಂಭವ ತತ್ರ ಐಕ್ಯ ಸಂಭವ, ಯತ್ರ ಐಕ್ಯಸ್ಯ ಸಂಭವ ತತ್ರ ಸರ್ವಪದ ಅಸಂಭವ. ಎಲ್ಲಿ ಸರ್ವಶಬ್ದವಾಚ್ಯತ್ವವನ್ನು ಹೇಳ್ತೀರೋ ಅಲ್ಲಿ ಐಕ್ಯ ಹೇಳಲಿಕ್ಕೆ ಬರಲ್ಲ. ಎಲ್ಲಿ ಐಕ್ಯ ಅಂತ ಹೇಳ್ತೀರೋ ಅಲ್ಲಿ ಸರ್ವಶಬ್ದವಾಚ್ಯತ್ವ ಇಲ್ಲ. ಚೇತನರಲ್ಲಿ ಸರ್ವಶಬ್ದವಾಚ್ಯತ್ವ ಇದೆ, ಅನೇಕರಿದ್ದಾರೆ. ಅವರಲ್ಲಿ ಏನು ಕೊಡಲ್ಲ? ಜೀವರಲ್ಲಿ ಐಕ್ಯ ಕೊಡಲ್ಲ. ಯಾಕೆ? ಅವರೆಲ್ಲ ಉಪಾಧಿ ವಿಶಿಷ್ಟರಾಗಿದ್ದಾರೆ. ಉಪಾಧಿ ವಿಶಿಷ್ಟರಾದಂತಹ ಜೀವರಿಗೆ ಪರಮಾತ್ಮನಿಂದ ಅಭೇದವನ್ನು ಅವರು ಒಪ್ಪಿಲ್ಲ. ಅದರಿಂದ ಎಲ್ಲಿ ಸರ್ವಶಬ್ದವಾಚ್ಯತ್ವ ಇದೆಯೋ ಅಲ್ಲಿ ಐಕ್ಯ ಕೊಡಲ್ಲ. ಎಲ್ಲಿ ಐಕ್ಯ ಹೇಳ್ತೀರಾ? ಕೇವಲ ಚೈತನ್ಯ ಸ್ವರೂಪದಲ್ಲಿ. ಅಲ್ಲಿ ಸರ್ವಶಬ್ದವಾಚ್ಯತ್ವ ಇಲ್ಲ. ಯಾಕೆ? ಚೈತನ್ಯ ಸ್ವರೂಪ ಒಂದೇ, ಅನೇಕ ಅಲ್ಲ. ಅದರಿಂದಾಗಿ ಸರ್ವಶಬ್ದವಾಚ್ಯತ್ವ ಇದ್ದರೆ ಐಕ್ಯ ಇಲ್ಲ, ಐಕ್ಯ ಇದ್ದರೆ ಸರ್ವಶಬ್ದವಾಚ್ಯತ್ವ ಇಲ್ಲ. ತತಶ್ಚ ಐಕ್ಯಂ ತತ್ಸಂದಿತ್ಸತಃ ಅಪರಂ ಚವತೆ ಅಂದರೆ ತತಶ್ಚ ಏಕಂ ಸಂದಿತ್ಸತಃ ಅಪರಂ ಚವತೆ ಇತಿ ನ್ಯಾಯಾಖ್ಯ ಪಂಕೆ ಪತಿತಃ ಸೀತಿ ಭಾವ. ಅದನ್ನೇನಾಯಿತು? ಒಟುಕೋಪಿನ ನ್ಯಾಯ ಅಂತಿದೆ. ಏಕಂ ಸಂದಿತ್ಸತಃ ಅಪರಂ ಚವತೆ. ಒಂದು ಕಡೆ ಅದನ್ನು ಜೋಡಿಸ್ಬೇಕು ಅಂತ ಹೋದರೆ ಇನ್ನೊಂದು ಕಡೆ ಜಾರುತ್ತೆ ಅಂತ. ಹಾಗಾಯಿತು. ಐಕ್ಯವನ್ನು ಹೇಳ್ತೀಯ ಅಂತಂದರೆ ಸರ್ವಶಬ್ದವಾಚ್ಯತ್ವ ಹೇಳಲಿಕ್ಕಾಗಲ್ಲ. ಸರ್ವಶಬ್ದವಾಚ್ಯತ್ವ ಹೇಳ್ತೀಯ ಅಂದರೆ ಐಕ್ಯವನ್ನು ಹೇಳಲಿಕ್ಕೆ ಬರೋದಿಲ್ಲ. ಹೀಗೆ ಏಕಂ ಸಂದಿತ್ಸತಃ ಒಂದನ್ನು ಜೋಡಿಸ್ತೀಯ ಅಂತಾದರೆ ಇನ್ನೊಂದು ಬಿದ್ದು ಹೋಗುತ್ತೆ. ಆ ರೀತಿ ಅದರಲ್ಲಿ ಆ ನ್ಯಾಯದಲ್ಲಿ ನೀನು ಬಿದ್ದಿದ್ದೀಯಾ. ಎರಡನ್ನು ಸಮನ್ವಯ ಮಾಡಲಿಕ್ಕೆ ಆಗೋದಿಲ್ಲ. ಅಥವೈಕ್ಯ ಪರಂ ವಾಕ್ಯಂ ಏತದಸ್ತು ನ ಮೇ ಭಯಂ ತನ್ಮುಖ್ಯಾರ್ಥಂಚ ಯುಕ್ತಂಚ ಯಥಾ ಸ್ಯಾತ್ ತಾಂ ಕಥಾಂ ಶೃಣು. ಮತ್ತೆ ಹೇಳ್ತಾರೆ, ಪುರುಷ ಏವ ಇದಂ ಸರ್ವಂ ಎಂಬತಕ್ಕಂಥ ವಾಕ್ಯ ಅಭೇದವನ್ನೇ ಹೇಳ್ತಾ ಇದೆ. ನಾವು ಒಪ್ತೇವೆ. ಇಷ್ಟೊತ್ತು ಅಭೇದವನ್ನು ಹೇಳಲ್ಲ ಅಂತ ಹೇಳ್ಕೊಂಡು ಬಂದರು. ಈಗ ಹೇಳ್ತಾ ಇದ್ದಾರೆ, ಅಥವಾ ಐಕ್ಯಪರಂ ವಾಕ್ಯಂ ಏತದಸ್ತು. ಪುರುಷ ಏವ ಇದಂ ಸರ್ವಂ ಎಂಬತಕ್ಕಂಥ ವಾಕ್ಯ ಇದೇನು ಹೇಳುತ್ತೆ? ಇದು ಐಕ್ಯಪರವಾಗಿಯೇ ಇದೆ ಅಂತೇಳಿ. ನಮೇ ಭಯಂ. ಇದರಿಂದ ನನ್ನ ಸಿದ್ಧಾಂತಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಆತಂಕವೂ ಇಲ್ಲ. ಅಷ್ಟೇ ಅಲ್ಲ, ತನ್ಮುಖ್ಯಾರ್ಥಂ ಪುರುಷ ಏವ ಇದಂ ಸರ್ವ ಎಂಬತಕ್ಕಂಥ ವಾಕ್ಯದಿಂದ ಏನು ಅಭೇದವನ್ನು ಹೇಳ್ತಾ ಇದ್ದಾರೆ ಅದು ಮುಖ್ಯಾರ್ಥ ಅಂತಲೇ ಹೇಳ್ತೇವೆ. ಆಯಿತಾ? ಅದು ಯುಕ್ತಂ, ಅದು ಸಮಂಜಸವೂ ಆಗುತ್ತೆ. ಅದು ಹೇಗೆ ಅಂತ ಪ್ರಶ್ನೆ ಬರ್ಬೋದು. ತಾಂ ಕಥಾಂ ಶೃಣು. ಅದು ಹೇಗೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತೇವೆ, ಕೇಳ್ರಿ ಅಂತ ಮುಂದಿನ ಶ್ಲೋಕದಲ್ಲಿ ಸಮನ್ವಯ ಮಾಡ್ತಾರೆ. ಅಂದರೆ ಭಗವಂತನ ಅನೇಕ ರೂಪಗಳನ್ನು ಹೇಳಿದ್ದಾರೆ. ಇದಂ ಸರ್ವಂ ಪುರುಷ ಸೂಕ್ತದಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂಥ ಮೂಲ ರೂಪ ಇದೆ, ಅವತಾರ ರೂಪಗಳಿದೆ. ಇದಂ ಸರ್ವಂ ಇದೆಲ್ಲವೂ ಕೂಡ ಪುರುಷ ಏವ, ಪರಮಾತ್ಮನೇ ಆಗಿದ್ದಾನೆ. ಹಾಗಾದರೆ ಪರಮಾತ್ಮನ ಅನೇಕ ರೂಪಗಳಿಗೆ ಅಭೇದವನ್ನು ಹೇಳಲಿಕ್ಕೋಸ್ಕರ ಭೇದ ಪ್ರಸಕ್ತವಾಯಿತು. ಬೇರೆ ಬೇರೆ ಕಾಲದಲ್ಲಿದೆ, ಬೇರೆ ಬೇರೆ ದೇಶದಲ್ಲಿದೆ ಅಂತಾದರೆ ಆವಾಗ ಆ ರೂಪಗಳಲ್ಲಿ ಭೇದ ಪ್ರಸಕ್ತವಾಯಿತು. ಅಂಥ ಭೇದವನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಇದಂ ಸರ್ವಂ ಭಗವಂತನ ಎಲ್ಲ ರೂಪವೂ ಕೂಡ ಪುರುಷ ಏವ, ಪರಮಾತ್ಮನೇ ಅಂತ ಈ ವಾಕ್ಯ ಅಭೇದ ಪರವಾಗಿಯೇ ಅದು ನಾವು ಅರ್ಥೈಸ್ತೇವೆ. ನಮೇ ಭಯಂ, ನಮಗೆ ಯಾವ ರೀತಿಯಾದಂಥ ಭಯವೂ ಇಲ್ಲ. ಇದು ಮುಖ್ಯಾರ್ಥವೇ ಆಗಿದೆ, ಇದು ಯುಕ್ತವೂ ಆಗಿದೆ. ಅದನ್ನು ಹೇಗೆ ಅನ್ನೋದನ್ನು ಹೇಳ್ತೇವೆ. ಏನು ಕ್ರಿಯಾಭೇದ ಮತ್ತು ಅವಯವಾಭೇದ, ವರ್ಣಾಭೇದ ಎಲ್ಲವೂ ಇದೆ. ಅವನ ಬಣ್ಣಗಳು, ನಾಮ ಅಭೇದ ಇಲ್ಲ. ನಾಮವಾಚ್ಯಾಭೇದ, ನಾಮವಾಚ್ಯಾಭೇದ, ನಾಮಗಳು ಬೇರೆ. ಅದೇ ರಾಮ ಕೃಷ್ಣ ಅನ್ನೋದ ನಾಮಗಳು ಬೇರೆ,
ನಾಮದಿಂದ ವಾಚ್ಯನಾದ ರಾಮ ಕೃಷ್ಣ ವ್ಯಕ್ತಿ ಒಂದೇ. ನಾಮ ಬೇರೆ, ನಾಮವಾಚ್ಯ ಬೇರೆ. ನಾಮಗಳು ಭಿನ್ನ, ನಾಮವಾಚ್ಯ ಒಬ್ಬನೇ. ಅಥವಾ ಏತದ್ವಾಕ್ಯಂ ಪುರುಷ ಏವ ಇದಂ ಸರ್ವಂ ಎಂಬತಕ್ಕಂತಹ ವೇದವಾಕ್ಯವು ಐಕ್ಯಪರಂ ಅಭೇದ ಪ್ರತಿಪಾದಕವೇ ಆಗಿದೆ. ಅಸ್ತು ಇರಲಿ, ಮೇ ನನಗೆ, ಭೇದವನ್ನು ಹೇಳ್ತಕ್ಕಂಥವರಿಗೆ, ನ ಭಯಂ ಯಾವ ರೀತಿಯಾದ ಭಯವೂ ಇಲ್ಲ. ತತ್ ಆ ಐಕ್ಯವೇ ಮುಖ್ಯಾರ್ಥಂಚ ಮುಖ್ಯಾರ್ಥವೂ ಆಗಿದೆ, ಯುಕ್ತಂಚ ಯುಕ್ತವೂ ಆಗಿದೆ. ಯಥಾ ಸ್ಯಾತ್ ಅದು ಹೇಗಾಗುತ್ತೋ ತಾಂ ಕಥಾಂ ಆ ವಿವರಣೆಯನ್ನು ಶೃಣು ಮುಂದೆ ಹೇಳ್ತೇವೆ, ಕೇಳು, ಮುಂದಿನ ಶ್ಲೋಕದಲ್ಲಿ ಹೇಳ್ತೇವೆ. ಅಥವಾ ಏತದ್ವಾಕ್ಯಂ ಪುರುಷ ಏವ ಇದಂ ಸರ್ವಂ ಎಂಬತಕ್ಕಂಥ ವಾಕ್ಯವೂ ವೇದವಾಕ್ಯವೂ ಐಕ್ಯಪರಂ ಅಭೇದ ಬೋಧಕವೇ ಆಗಿದೆ. ಅಭೇದ ಬೋಧಕವೇ ಅಸ್ತು ಆಗಿರಲಿ. ಮೇ ಭೇದವನ್ನು ಹೇಳ್ತಕ್ಕಂಥ ನಮಗೆ, ನ ಭಯಂ ಯಾವ ಭಯವೂ ಇಲ್ಲ. ತತ್ ಆ ಅಭೇದ ಹೇಳ್ತಕ್ಕಂಥದ್ದು ವಾಕ್ಯದ ಅರ್ಥವು ಮುಖ್ಯಾರ್ಥವೇ ಆಗಿದೆ, ಯುಕ್ತಂಚ ಯುಕ್ತಿಯುಕ್ತವೂ ಆಗಿದೆ. ಯಥಾ ಸ್ಯಾತ್ ಅದು ಹೇಗಾಗತ್ತೆ ಅಂತಂದರೆ ತಾಂ ಕಥಾಂ ಆ ವಿವರಣೆಯನ್ನು ಶೃಣು ಹೇಳ್ತೇವೆ, ಕೇಳು. ಉಂಟು ಸೃಷ್ಟಿ ಕ್ರಿಯಾ, ಸ್ಥಿತಿ ಕ್ರಿಯಾ ಮತ್ತು ಲಯಕ್ರಿಯಾ ಇದೆಲ್ಲ ಪರಮಾತ್ಮನ ಸ್ವರೂಪ. ಆದ್ದರಿಂದ ಅದು ಭಗವಂತನಿಂದ ಅಭಿನ್ನ. ಗುಣ ಕ್ರಿಯಾ ರೂಪ ಅವಯವ, ಗುಣ ಕ್ರಿಯಾ ರೂಪ ಅವಯವ ಇವುಗಳಿಂದ ಅಭಿನ್ನ. ಅದೇ ಗುಣ ಬಂತಲ್ಲ, ಗುಣ ಅಂದರೆ ಎಲ್ಲ ಜ್ಞಾನಾದಿಗಳು ಬಂದು ಹೋಯಿತು. ಗುಣ ಕ್ರಿಯಾ ರೂಪ ಮತ್ತು ಅವಯವ ಇವುಗಳಿಂದ ಅಭಿನ್ನ. ಸ್ವಮತೆ ಪಕ್ಷಾಂತರಂಚ ಆಹ ನಮ್ಮ ಸಿದ್ಧಾಂತ ಪ್ರಕಾರ ಪುರುಷ ಏವ ಇದಂ ಅನ್ನೋದಕ್ಕೆ ಬೇರೆ ಅರ್ಥ ಹೇಳಿದರು. ಹಿಂದೆ ಪುರುಷೇ ಏವ, ಪುರುಷಾತೇವ, ಪುರುಷಾಧೀನ ಏವ ಅಂತೆಲ್ಲ ಅರ್ಥ ಹೇಳಿದರು. ಅದು ಬಿಟ್ಟು ಬೇರೆ ಇನ್ನೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ. ಏತದ್ವಾಕ್ಯಂ ಐಕ್ಯಪರಂ ಅಸ್ತು ಇತಿ ಸಂಬಂಧ, ಈ ವಾಕ್ಯ ಐಕ್ಯಪರವಾಗಿ ಇರಲಿ ಅಂತ. ತದಾ ಐಕ್ಯಪರಂ ಪುರುಷ ಏವ ಇದಂ ಸರ್ವಮಿತಿ ವಾಕ್ಯಂ. ತತ್ ಅಂತಂದರೆ ಐಕ್ಯಪರಂ, ಐಕ್ಯಪರ ವಾಕ್ಯ ಯಾವುದದು? ಪುರುಷ ಏವ ಇದಂ ಸರ್ವಂ ಎಂಬತಕ್ಕಂಥ ವಾಕ್ಯ ಅದು. ತಾಂ ಕಥಾಂ ಭಗವತ್ಯೇವ ಭೇದಶಂಕಾಂ ಅಪಾದ್ಯ ತನ್ನಿರಾಸಪರತೆಯ ಕಥ್ಯಮಾನಾಂ ಕಥಾಂ ಅಂತ. ಭಗವಂತನಲ್ಲಿ ಭೇದ ಶಂಕೆ ಇದೆ, ಭಗವಂತನ ರೂಪಗಳಿಗೆ ಭೇದ ಇದೆಯೋ ಏನೋ ಅಂತ ಸಂದೇಹಕ್ಕೆ ಅವಕಾಶ ಇದೆ. ಅದನ್ನು ನಿರಾಕರಣೆ ಮಾಡಿ ತನ್ನಿರಾಸಪರತೆಯ ಅದನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಪುರುಷ ಏವ ಇದಂ ಸರ್ವಂ ಎಂಬತಕ್ಕಂಥ ವಾಕ್ಯ ಹೊರಟಿದೆ ಅಂತ ನಾವು ವಿವರಣೆ ಮಾಡ್ತೇವೆ. ಅದನ್ನು ತಿಳ್ಕೋ. ಅಸಂಖ್ಯ ದೇಹಿ ದೇಹೇಶು ಸ್ವತ್ಯತಿಷ್ಠದ್ದಶಾಂಗುಲಂ ಇತಿ ಪೂರ್ವಶ್ರುತೌ ಪುಂಸಃ ರೂಪಬಾಹುಲ್ಯಮೀರಿತಂ. ಹಿಂದೆ ಪರಮಾತ್ಮ ಇದ್ದಾನಲ್ಲ, ಅವನು ಅತ್ಯತಿಷ್ಠದ್ದಶಾಂಗುಲಂ ಅಂತ ಹೇಳಿದ. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನ ತಿರೋಹತಿ. ಈ ವಾಕ್ಯಕ್ಕಿಂತ ಮೊದಲು ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ದಶಾಂಗುಲಂ. ಪರಮಾತ್ಮ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠತ್ ದಶಾಂಗುಲಂ ಎಂಬತಕ್ಕಂತಹ ವಾಕ್ಯ ಇದೆ. ಈ ಅತ್ಯತಿಷ್ಠತ ದಶಾಂಗುಲಂ ಎಂಬತಕ್ಕಂತಹ ಹಿಂದಿನ ಶ್ರುತಿಯಲ್ಲಿ ಏನು ಹೇಳಿದ್ದಾರೆ? ಯಾವ ಪುರುಷ ರೂಪಿಯಾದಂತಹ ಪರಮಾತ್ಮ ಇದ್ದಾನಲ್ಲ, ಅವನಿಗೆ ಅನೇಕ ರೂಪಗಳನ್ನು ಹೇಳಿದ್ದಾರೆ. ಪರಮಾತ್ಮ ಅವನು ಜೀವರನ್ನು ಮೀರಿದ್ದಾನೆ, ಎಲ್ಲ ಜೀವರಲ್ಲಿದ್ದಾನೆ. ಎಲ್ಲ ಜೀವರಲ್ಲಿರುವಂತಹ ಪರಮಾತ್ಮ ಅವನೇನಾಗಿದ್ದಾನೆ? ಜೀವರನ್ನು ಮೀರಿದ್ದಾನೆ. ಅದೆಷ್ಟು? ದಶಾಂಗುಲಂ, 10 ಪಟ್ಟು. 10 ಅಂದರೆ 10 ಅಂತಲ್ಲ, 16 ಪಟ್ಟು. 10 ಅಂತಂದರೆ 10 × 10 ಅಂತ ಅರ್ಥ. 10 ಅನ್ನೋದಕ್ಕೆ 10 × 10 ಅಂತ ಅರ್ಥ, ಅಥವಾ 10 × 10 × 10 ಅಂತ ಅರ್ಥ, ಅಥವಾ 10 × 10 × 10 × 10 ಅಂತ ಅರ್ಥ. ಹಾಗಾದರೆ ಅಷ್ಟೇ ಅರ್ಥ. ದಶ ಅನ್ನೋದಕ್ಕೆ 10 ಅನ್ನೋದಕ್ಕೆ 10 ಅಂತ ಅರ್ಥ ಅಲ್ಲ, ಅನಂತ ಅಂತಲೂ ಅರ್ಥ ಆಗುತ್ತೆ. ಹಾಗಾದರೆ ಭಗವಂತ ಈ ಎಲ್ಲ ಜೀವರ ಒಳಗಿದ್ದು
ಎಲ್ಲ ಜೀವರನ್ನು ಅವನು ಮೀರಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಜೀವರಲ್ಲಿದ್ದಾನೆ, ಎಲ್ಲ ಜೀವರಲ್ಲಿದ್ದಾನೆ ಅಂದರೆ ಅಧಿಕರಣ ಬೇರೆ ಆಯಿತು. ಇರುವವನು ಪರಮಾತ್ಮ, ಬೇರೆ ಬೇರೆ ಅಧಿಕರಣದಲ್ಲಿರ್ತಕ್ಕಂಥ ವ್ಯಕ್ತಿ ಒಬ್ಬನೇ ಆಗ್ತಾನ. ಟಿ ನಗರದಲ್ಲಿರೋವನು, ವೆಸ್ಟ್ ಮಾಂಬಳಂಲಿರೋವನು, ಕೆ ಕೆ ನಗರದಲ್ಲಿರೋವನು, ಅಶೋಕ್ ನಗರದಲ್ಲಿರೋವನು ಅಂತ ಹೇಳಿದ್ರೆ ಒಬ್ಬನೇ ಆಗ್ತಾನ? ಒಂದೇ ಕಾಲದಲ್ಲಿ. ಆವಾಗ ಬೇರೆ ಬೇರೆನೇ ಆಗಬೇಕು, ಒಬ್ಬನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಭಗವಂತನಲ್ಲಿ ಎಲ್ಲ ಜೀವರಲ್ಲಿದ್ದಾನೆ ಅಂತ ಹೇಳಿದ್ರಿಂದ ಏಕಕಾಲದಲ್ಲಿ ಎಲ್ಲ ಜೀವರ ಅಸ್ತಿತ್ವವನ್ನು ಭಗವಂತನಲ್ಲಿ ಹೇಳಿದ್ರಿಂದ ಭೇದ ಇದೆ ಅಂತ ಪ್ರಸಕ್ತವಾಯಿತು. ಆ ಭಗವಂತನಲ್ಲಿ ಪ್ರಸಕ್ತವಾದ ಭೇದವನ್ನು ಪುರುಷ ಏವ ಇದಂ ಸರ್ವಂ, ಎಲ್ಲ ಜೀವರಲ್ಲಿರ್ತಕ್ಕಂತಹ ಏನು ಅನಂತ ರೂಪಗಳಿದೆ ಅದೆಲ್ಲವೂ ಕೂಡ ಈ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ತ ಏತಾದೃಶ ಗುಣವಿಶಿಷ್ಟವೇ ಆಗಿದೆ. ಸಹ ಭೂಮಿ ಈ ಎಲ್ಲ ಜಗತ್ತನ್ನು ಅವನು ಪೂರ್ಣವಾಗಿ ವ್ಯಾಪಿಸಿಕೊಂಡಿದ್ದಾನೆ. ವಿಶ್ವತಃ ಪೂರ್ಣವಾಗಿ ವೃತ್ವ ಆವರಿಸಿಕೊಂಡಿದ್ದಾನೆ, ಪೂರ್ಣ ವ್ಯಾಪಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಈ ಜೀವರಲ್ಲಿ ಇದ್ದಾನಲ್ಲ ಅವನು ಜೀವರನ್ನು 100 ಪಟ್ಟು ಮೀರಿದ್ದಾನೆ. ಹೀಗೆ ಇತಿ ಪೂರ್ವಶ್ರುತೌ ಪುಂಸಃ ರೂಪಬಾಹುಲ್ಯ ಮೀರಿತಂ. ಹೀಗೆ ಪರಮಾತ್ಮನಿಗೆ ಪುರುಷ ಏವೇದಂ ಸರ್ವಮೆಂಬತಕ್ಕಂತಹ ಶ್ರುತಿಗಿಂತ ಮೊದಲನೆಯ ಶ್ರುತಿ ಭಾಗದಲ್ಲಿ ಅನೇಕ ರೂಪಗಳನ್ನು ಹೇಳಿದ್ದಾರೆ. ಅದರಿಂದ ಏನಾಯಿತು? ಭೇದ ಪ್ರಸಕ್ತವಾಯಿತು ಅಂತ ಅರ್ಥ. ಅಷ್ಟನ್ನು ಮಾತ್ರ ಹೇಳಿದೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸಹ ಅತ್ಯತಿಷ್ಠ ದಶಾಂಗುಲಂ, ಆ ಪರಮಾತ್ಮನು 16 ಪಟ್ಟು ಮೀರಿದ್ದಾನೆ ಎಂಬುದಾಗಿ ಹೇಳ್ತಕ್ಕಂತಹ ಅರ್ಥವುಳ್ಳಂತಹ ಪೂರ್ವಶ್ರುತೌ ಹಿಂದಿನ ಶ್ರುತಿಯಲ್ಲಿ ಪುಂಸಃ ಪುರುಷರೂಪಿಯಾದ ಪರಮಾತ್ಮನಿಗೆ ಅಸಂಖ್ಯ ದೇಹೇಶು ಅಸಂಖ್ಯ ದೇಹವನ್ನು ಹೊಂದಿರುವಂತಹ ದೇಹವುಳ್ಳಂತಹ ಜೀವಿಗಳ ದೇಹಗಳಲ್ಲಿ, ಅಸಂಖ್ಯರಾದ ಜೀವಿಗಳ ದೇಹಗಳಲ್ಲಿ ರೂಪಬಾಹುಲ್ಯ ಅನೇಕ ರೂಪಗಳು ಈ ರೀತಂ ಹೇಳಲ್ಪಟ್ಟಿದೆ. ಸಹ ಆ ಪರಮಾತ್ಮನು ಅತ್ಯತಿಷ್ಠ ದಶಾಂಗುಲಂ 16 ಪಟ್ಟು ಮೀರಿ ಇದ್ದಾನೆ ಎಂಬತಕ್ಕಂತಹ ಇತಿ ಈ ಪೂರ್ವಶ್ರುತೌ ಪುರುಷ ಏವೇದಂ ಸರ್ವ ಎಂಬತಕ್ಕಂಥ ಶ್ರುತಿಗಿಂತ ಮೊದಲಿರುವಂಥ ಶ್ರುತಿವಾಕ್ಯದಲ್ಲಿ ಪುಂಸಃ ಪುರುಷರೂಪಿಯಾದ ಪರಮಾತ್ಮನಿಗೆ ಅಸಂಖ್ಯ ದೇಹೇಶು ಅನೇಕ ಸಂಖ್ಯಾಕರಾದ ಜೀವಿಗಳ ದೇಹಗಳಲ್ಲಿ ರೂಪಬಾಹುಲ್ಯಂ ಅನೇಕ ರೂಪಗಳು ಈ ರೀತಂ ಹೇಳಲ್ಪಟ್ಟಿದ್ದಾವೆ. ಪೂರ್ವಶ್ರುತೌ ಅಂತಂದರೆ ಅತ್ಯತಿಷ್ಠ ದಶಾಂಗುಲಂ ಇತಿ ಶ್ರುತೌ ಅಂತ ಅರ್ಥ. ಹಿಂದಿನ ಶ್ರುತಿ ಅಂತಂದರೆ ಅತ್ಯತಿಷ್ಠ ದಶಾಂಗುಲಂ ಅಂತಕ್ಕಂಥ ಶ್ರುತಿ. ಸಹ ಅಂದರೆ ಯಾವುದು? ಸಹಸ್ರ ಶೀರ್ಷತ್ವಾದಿನ ಪೂರ್ವೋಕ್ತ ಪುರುಷಃ, ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಎಂಬುದಾಗಿ ಸಾವಿರಾರು ತಲೆ ಕಾಲು ಕಣ್ಣುಗಳುಳ್ಳಂತಹ ಮಹಿಮೋಪೇತನಾದ ಭಗವಂತನನು ಅಂತ. ಅಸಂಖ್ಯ ದೇಹಿಷು ಇತಿ ಕೇಚಿತ್ ಸ್ವದೇಹಾಂತರ್ಹೃದಯಾವಕಾಶೆ ಪ್ರಾದೇಶ ಮಾತ್ರ ಪುರುಷಂ ವಸಂತಮಿತಿ ಶ್ರುತಿ ಸಮಾಖ್ಯೆಯ ಉಪಾತ್ತಂ ಅಂತ. ಅಸಂಖ್ಯ ದೇಹಿಷು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಭಾಗವತದಲ್ಲಿ ಬಂದಿದೆ. ಕೆಲವರು ಭಗವಂತನನ್ನು ಕಾಣ್ತಾರೆ. ಎಲ್ಲಿ ಕಾಣ್ತಾರೆ? ಕೇಚಿತ್ ಸ್ವದೇಹಾಂತರ್ಹೃದಯಾವಕಾಶೆ, ತಮ್ಮ ದೇಹದ ಒಳಗಡೆ ಇರತಕ್ಕಂತಹ ಹೃದಯ ಗುಹದ ಒಳಗಡೆ ಇರತಕ್ಕಂತಹ ಆಕಾಶದಲ್ಲಿ ಪ್ರಾದೇಶ ಮಾತ್ರ ಪ್ರದೇಶ ಅಂಗುಷ್ಟ ಪರಿಮಿತವಾದ ಪ್ರದೇಶದಲ್ಲಿ ವಸಂತಂ ಇರತಕ್ಕಂತಹ ಪರಮಾತ್ಮನನ್ನು ಅವರು ನೋಡ್ತಾರೆ ಅಂತ. ಪ್ರತಿಕಾಲಂಬನರು ಅಂತಂದರೆ ಅಲ್ಲ, ಋಷಿಮುನಿಗಳು ಯಾರು ತಮ್ಮ ಹೃದಯದಲ್ಲಿಯೇ ಭಗವಂತನನ್ನು ಕಾಣ್ತಾರೋ ಅವರು. ಹೃದಯವೇ ಅವರಿಗೆ ಪ್ರತೀಕ, ಉಳಿದವರಿಗೆ ಪ್ರತಿಮೆ ಪ್ರತೀಕ ಆಗುತ್ತೆ. ಪ್ರತಿಮಾ ಸ್ವಪ್ರಬುದ್ಧಾನ. ಅದೇ ಪ್ರತೀಕಾಲಂಬನರನ್ನು ಕೂಡ 2 ರೀತಿಯಲ್ಲಿದೆ ಎಂದೆ. ಬಹಿಪ್ರತಿಮೆ ಅವರು ಪ್ರತೀಕಾಲಂಬನರು, ತಮ್ಮನ್ನೇ ಪ್ರತಿಮೆಯನ್ನು ತೆಗೆದುಕೊಂಡವರು ಅವರು ಪ್ರತೀಕಾಲಂಬನರು. ಅದರಿಂದ ಪ್ರತೀಕಾಲಂಬನರು ಇಬ್ಬರಿದ್ದಾರೆ ಅಂತ. ಅದರಲ್ಲಿ ಯಾರು ತಮ್ಮ ಹೃದಯದಲ್ಲೇ ಭಗವಂತನನ್ನು ಕಾಣ್ತಾರೋ, ತಮ್ಮನ್ನೇ
ಭಗವಂತನ ಪ್ರತೀಕ ಅಂತ ಮಾಡಿಕೊಂಡಿದ್ದಾರೋ ಅವರು ಪ್ರತೀಕಾಲಂಬನರು. ಅಪ್ರತೀಕಾಲಂಬನರು ಅಂತಂದರೆ ಅವರಿಗೆ ಪ್ರತೀಕವೇ ಬೇಕಾಗಿಲ್ಲ, ಎಲ್ಲ ಕಡೆಯಲ್ಲಿ ದೇವರು ಕಾಣಿಸ್ತಾರೆ. ಪ್ರತಿಮೆಯೇ ಬೇಕಾಗಿಲ್ಲ ಅವರಿಗೆ, ತಮ್ಮ ಹೃದಯವೂ ಬೇಕಾಗಿಲ್ಲ, ಹೊರಗೆಯ ಪ್ರತಿಮೆಯೂ ಬೇಕಾಗಿಲ್ಲ, ಅಗ್ನಿಯೂ ಬೇಕಾಗಿಲ್ಲ, ಎಲ್ಲ ಪದಾರ್ಥಗಳಲ್ಲೂ ಕಾಣಿಸುತ್ತೆ. ಅವರು ಅಪ್ರತೀಕಾಲಂಬನ. ಯಾರು ಪ್ರತೀಕಾಲಂಬನರೇ ಆಗಲಿ, ಅವರು ಭಗವಂತನನ್ನು ಕಾಣಬೇಕು ಅಂತಾದರೆ ಅವರಿಗೆ ಒಂದು ಪ್ರತೀಕ ಬೇಕು. ಅಪರೋಕ್ಷ ಜ್ಞಾನ ಆಗಬೇಕಾದರೆ, ಆದಮೇಲೆ ಬೇಡ, ಅಟ್ ಎ ಟೈಮ್. ಆಗಬೇಕಾದ್ರೆ ದೇವ್ರನ್ನ ಎಲ್ಲಿ ಕಾಣ್ತಾರೆ? ದೇವ್ರ ದರ್ಶನ ಆಗಬೇಕಲ್ಲ, ಎಲ್ಲಾಗುತ್ತೆ? ಹೃದಯ ಗುಹೆಯಲ್ಲೇ ಆಗುತ್ತೆ. ಎಲ್ರಿಗೂ ಹಾಗಲ್ಲ, ಹೃದಯ ಗುಹೆಯಲ್ಲೇ ಅಲ್ಲ, ಎದುರುಗಡೆನೂ ಆಗುತ್ತೆ. ಯಾರು ತಮ್ಮ ಹೃದಯದಲ್ಲಿ ಭಗವಂತನನ್ನು ಕಾಣುವಂತಹ ಯೋಗ್ಯತೆಯನ್ನು ಹೊಂದಿಲ್ವೋ, ಜೀವರಲ್ಲಿ ತಾರತಮ್ಯ ಇದೆ, ಅಂಥ ಜೀವರಿಗೆ ಪರಮಾತ್ಮ ಎಲ್ಲಿ ಕಾಣಿಸ್ತಾನೆ? ಹೃದಯದಲ್ಲಿ ಕಾಣಲ್ಲ, ಎದುರುಗಡೆ ಕಾಣಿಸ್ತಾನೆ. ಅವ್ರಿಗೆ ಮಾತ್ರ ಅಲ್ಲ, ಹೌದು. ಅದೆಲ್ಲ ಕೊಡ್ತಾನೆ. ಬೇಕಾದ ತನ್ನನ್ನೇ ದರ್ಶನ ಮಾಡಿಸ್ತಾನೆ ಅಂದರೆ ದರ್ಶನ ಮಾಡಿಸ್ಲಿಕ್ಕೆ ಬೇಕಾದ ಎಲ್ಲವನ್ನು ಕೊಡ್ತಾನೆ. ಊಟಕ್ಕೆ ಬಂದ್ರಿ ಅಂತಂದರೆ ಮತ್ತೆ ಎಲ್ಲ ಐಟಮ್ ಮಾಡಿರಲೇಬೇಕು. ಹಾಗೆ ಅದು ಎಷ್ಟೊತ್ತು ಬೇಕಾರಾಗಲಿ, ಅಂತೂ ಒಂದು ಪ್ರತೀಕ ಬೇಕು. ಎಲ್ಲ ಕಾಲದಲ್ಲಿ ನೋಡಬೇಕು ಅಂತಿಲ್ಲ. ತಮ್ಮ ಯಾವಾಗ ಭಗವಂತನ ದರ್ಶನ ಆಯಿತೋ ಆಮೇಲೆ ಇಚ್ಛೆ ಬಂದಾಗ ತಮ್ಮ ಹೃದಯದಲ್ಲಿ ಭಗವಂತನ ಕಾಣ್ಬೋದು. ಅದು ಕೆಲವರಿಗೆ ಆಗಲ್ಲ, ಪ್ರಾರಬ್ಧ ಕರ್ಮ ಇದರಿಂದ ಆಗಲ್ಲ ಅಷ್ಟೇ. ಪ್ರಾರಬ್ಧ ಕರ್ಮವಶಾತ್ ಆಗಲ್ಲ. ಇರಲಿ, ಪ್ರಾರಬ್ಧ ಕರ್ಮ ಇದೆ. ನಾರದಗಿಂತ ಮೇಲಿರೋ ಇಂದ್ರಾದಿಗಳಿಗೆ ಪ್ರಾರಬ್ಧ ಕರ್ಮ ಇದೆ, ರುದ್ರದೇವರಿಗಿದೆ, ಶೇಷದೇವರಿಗಿದೆ, ಬ್ರಹ್ಮದೇವರಿಗೂ ಇದೆ. ಬ್ರಹ್ಮದೇವರಿಗೆ ಪ್ರಾರಬ್ಧ ಕರ್ಮ ಇದ್ರೂ ಕಾಣಿಸುತ್ತೆ. ಇಂದ್ರಾದಿ ದೇವತೆಗಳು ದೇವ್ರು ಕಾಣಲ್ಲ. ಇಂದ್ರನಿಗೂ ದೇವ್ರು ಕಾಣಲಿಲ್ಲ, ಆದ್ದರಿಂದಲೇ ಪರಮಾತ್ಮನಿಗೆ ವಿರೋಧ ಮಾಡಲಿಕ್ಕೆ ಹೋದ. ರುದ್ರಾದಿಗಳಿಗೂ ದೇವರು ಕಾಣಲಿಲ್ಲ, ಪರಮಾತ್ಮನಿಗೆ ವಿರೋಧ ಮಾಡಲಿಕ್ಕೆ ಹೋಗಿದ್ದಾರೆ. ನಾರದರಿಗೇನು 18ನೇ ಕಕ್ಷೆಯಲ್ಲಿರೋರು ನಾರದರು, 8ನೇ ಕಕ್ಷೆಯಲ್ಲಿರೋ ಇಂದ್ರ, ಅವರಿಗೆ ಇಲ್ಲ ಅಂದಮೇಲೆ ಇವರಿಗೇನು ಹೇಳಬೇಕು? ಒಳಗಡೆನೂ ನೋಡಲ್ಲ, ಹೊರಗಡೆನೂ ನೋಡಲ್ಲ, ಹಾಗೂ ಆಗುತ್ತೆ. ಒಳಗಡೆನೂ ನೋಡಲ್ಲ, ಹೊರಗಡೆನೂ ನೋಡಲ್ಲ, ಆ ರೀತಿಯಲ್ಲೇ ಆಗುತ್ತಾರೆ ಅವರಿಗೂ ಕೂಡ, ಕಲಿ ಆವೇಶದಿಂದ ಅಥವಾ ಪ್ರಾರಬ್ಧ ಕರ್ಮವಶಾತ್. ಹಾಗೇನಿಲ್ಲ, ಕಾಣಿಸ್ಬೋದು. ಏನು? ದುಷ್ಟನಾದಾಗ ದರ್ಶನ ಕೊಡಲೇ ಇಲ್ಲ, ಶಿಷ್ಟನಾದಾಗೆ ಕೊಟ್ಟಿದ್ದು. ಹೌದು ಅಂತ ಅವರ ಅಪರೋಕ್ಷ ಜ್ಞಾನಿ ಆದ ಅವನು. ಯಾವಾಗ ದೇವರ ದರ್ಶನ ಆಯಿತೋ ಅಪರೋಕ್ಷ ಜ್ಞಾನಿ ಆದ ಅವನು. ಯಾವಾಗ ಅಪರೋಕ್ಷ ಜ್ಞಾನ ಆಯಿತು, ದೇವರ ದರ್ಶನ ಆಯಿತು? ದುಷ್ಟನಾದಾಗಲ್ಲ, ಶಿಷ್ಟನಾದಾಗ. ಎಲ್ಲ ಬಿಟ್ಟು ಗಂಗಾ ನದಿಗೆ ಹೋಗಿ ತಪಸ್ ಮಾಡ್ದ. ಎಲ್ಲ ಬಿಟ್ಟ ಅಂದರೆ ದುರ್ಗುಣಗಳೆಲ್ಲ ಬಿಟ್ಟ. ಹೆಂಡತಿ ಮಕ್ಕಳನ್ನ ಬಿಟ್ಟ ಅಂತ ಅಷ್ಟೇ ಅಲ್ಲ, ಎಲ್ಲ ದುರ್ಗುಣಗಳನ್ನು ಬಿಟ್ಟ. ಆಮೇಲೆ ಅವನು ಶಿಷ್ಟನೇ ಆದ. ಅವಾಗ ಪರಮಾತ್ಮನ ದರ್ಶನ ಆಯಿತು. ಈಗ ಹೇಳ್ತೇವಲ್ಲ, ಜೀವಾಂಗುಷ್ಠ ಮಿತೆಯೋ ದೇಹೆ, ದೇಹಾಂಗುಷ್ಠ ಮಿತೋ ಹೃದಿ. ಪರಮಾತ್ಮ ಎಷ್ಟಿದ್ದಾನೆ ಅಂತಂದರೆ ಅಂಗುಷ್ಠ ಪರಿಮಿತನ. ಅಂಗುಲ ಅಂದರೆ ಇದು, ಇದು ಒಂದರ್ಥ. ಹಾಗೆ ಅದಕ್ಕೆ ಇನ್ನೊಂದು ಅರ್ಥ, ಅಷ್ಟು ಪಟ್ಟು ಮೀರಿದ್ದಾನೆ ಅಂತಲೂ ಅರ್ಥ.
ಭಗವಂತ ದಶಾಂಗುಲ ಆ ಪರಿಮಾಣ ಅದನ್ನು ಮೀರಿದ್ದಾನೆ ಅಂತ. ವ್ಯಾಪ್ತನಾಗಿದ್ದಾನೆ, ಗುಣತಃ ಮೀರಿದ್ದಾನೆ, ಆವಾಗ ಅನಂತ ಗುಣಪೂರ್ಣ ಪರಿಪೂರ್ಣನಾಗಿದ್ದಾನೆ. ಜೀವರು ಬರೀ ಅಂಗುಷ್ಟ ಪರಿಮಿತರಾಗಿದ್ದಾರೆ. ಆ ಪರಮಾತ್ಮ ಅಂಗುಷ್ಟ ಪರಿಮಿತನಲ್ಲ, ಅದನ್ನು ಮೀರಿದ್ದಾನೆ. ಹಾಂ, ಅಷ್ಟು. ಆಯಿತು, ಅದರಿಂದೇನು ಆಗಬಾರ್ದು ಅಂತನೋ ಯಾಕಾದರೂ ಅಂತನೋ ಯಾಕೆ ಆಗಬಾರ್ದು ಅಂದರೆ ಆಚಾರ್ಯ ಕಲಿಕಾಲದಲ್ಲಿ ತಾನೇ ಇದ್ದಿದ್ದು. ಮತ್ತು ಕಲಿಕಾಲದಲ್ಲಿ ಇದ್ದವರಿಗೆ ದೇವ್ರ ದರ್ಶನ ಆಗಬಾರ್ದು ಅಂತಿಲ್ಲ. ಹಾಂ, ಕಲಿಂ ಸಂಭಾಜಯಂತ್ಯಾರ್ಯಾಹ, ಕಲಿಯುಗ ಅದನ್ನು ಜ್ಞಾನಿಗಳೆಲ್ಲ ಕೊಂಡಾಡ್ತಾರಂತೆ. ಯಾಕೆ ದೇವ್ರ ದರ್ಶನ ಸುಲಭವಾಗಿ ಆಗುತ್ತೆ ಅಂತ. ಕೃತಯುಗದಲ್ಲಿ ಕಷ್ಟಪಡಬೇಕಾದಷ್ಟಿಲ್ಲ, ಅದಕ್ಕಿಂತ ಸುಲಭ ಆಗುತ್ತೆ ಅಂತ ಇಟ್ಕೊಂಡು. ಹಾಂ, ಅದಕ್ಕೆ ಹೇಳಿದ್ದು ಅಲ್ಲಿ ಲಕ್ಷ ಲಕ್ಷ ವರ್ಷ ಬದುಕ್ತಾರೆ. ಹಾಗಾದ್ರೆ ಎಷ್ಟು ನೀವು ಸಾಧನೆ ಮಾಡಬೇಕು? 100 ವರ್ಷ ಬದುಕೋದು, ಹಾಗಾದರೆ ಸುಲಭ ಆಯ್ತಲ್ಲ. ಹಾಂ, ಅದನ್ನೇ ಹೇಳಿದ್ದು. ಅದರಿಂದ ಅಲ್ಲಿ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಎಂಬುದಾಗಿ ಶ್ರುತಿ ಹೇಳ್ತಾ ಇದ್ದಾರೆ. ಆ ಅರ್ಥವನ್ನಿಟ್ಟುಕೊಂಡು ಇಲ್ಲಿ ಹೃದಯ ಅಸಂಖ್ಯ ದೇಹಿಷು ಅಂತೇಳಿ, ಅಸಂಖ್ಯಾಕರಾದ ಜೀವರ ದೇಹಗಳಲ್ಲಿ ಅಂತ ಹೇಳಿದ್ದಾರೆ. ಅತ್ಯತಿಷ್ಠತ್ ಜೀವಾದ ಅತಿಶಯಿತತ್ವೇನ ಅತಿಷ್ಠತ್, ಜೀವರನ್ನು ತುಂಬ ಮೀರಿದ್ದಾನೆ ಅಂತ ಅರ್ಥ. ಜೀವರಿಗಿಂತ ಅತಿಶಯವುಳ್ಳವನಾಗಿದ್ದಾನೆ. ಪುಂಸಃ ರೂಪಬಾಹುಲ್ಯಂ ಅಂದರೆ ರೂಪಾನಂತ್ಯಂ, ಅನೇಕ ರೂಪಗಳನ್ನು ಈರಿತಂ ಶ್ರುತಿಯಲ್ಲಿ ಉಕ್ತವಾಗಿದೆ. ಇತಿ ಸಂಬಂಧ ತೇನ ತೇಷಾಂ ಭಗವದ್ರೂಪಾಣಾಂ ಆನಂತ್ಯಾತ್ ಸ್ಥಾನಭೇದ ಪ್ರಸಕ್ತಿ ಅಂತ. ಭಗವಂತ ರೂಪಗಳು ಅನಂತವಾಗಿದೆ, ಅನಂತ ದೇಹಗಳಲ್ಲಿ ಇದೆ. ಆದ್ದರಿಂದ ಸ್ಥಾನಭೇದದಿಂದ ನಾನು ಅದನ್ನೇ ಹೇಳಿದ್ದು. ಟಿ ನಗರ, ವೆಸ್ಟ್ ಮಾಂಬಳಂ, ಅಶೋಕ್ ನಗರ, ಕೆ ನಗರ ಇಲ್ಲೆಲ್ಲ ಇದ್ದಾರೆ ಅಂತಂದರೆ ಏನಾಯಿತು? ಒಬ್ಬನೇ ಇರಲಿಕ್ಕೆ ಸಾಧ್ಯ ಇಲ್ಲ. ಸ್ಥಾನಭೇದದಿಂದ ವ್ಯಕ್ತಿಯಲ್ಲಿ ಭೇದ ಬರಬೇಕು. ಭಗವಂತ ಬೇರೆ ಬೇರೆ ದೇಹ ಸ್ಥಾನದಲ್ಲಿದ್ದಾನೆ, ಆದ್ದರಿಂದ ಪರಮಾತ್ಮನೂ ಕೂಡ ಬೇರೆ ಅಂತಾಗಿತ್ತು. ಅದನ್ನು ಪುರುಷ ಏವ ಇದಂ ಸರ್ವಂ ಎಂಬುದಾಗಿ ಎಲ್ಲ ಜೀವರ ಒಳಗಡೆ ಇರತಕ್ಕಂಥ ಪರಮಾತ್ಮನ ರೂಪಗಳಿಗೆ ಅಭೇದವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ವಾಕ್ಯ ನಮ್ಮ ಸಿದ್ಧಾಂತ ಪ್ರಕಾರವೂ ಕೂಡ ಅಭೇದ ಬೋಧಕವೇ ಆಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಬೆಳಿಗ್ಗೆ 9:30. ಹಾಂ, ನಾಳೆ 31 31ರಲ್ಲಿ 3 ಹೋಯಿತು ಅಂದರೆ 28, 32 ಇರೋದು 30. ಅದೇ ಅದರಲ್ಲಿ 3 ಹೋಯಿತು. ಹಲೋ, ಹೇಳ್ರಿ ಮೇಡಮ್, ನೀವೇನು ಬೇಕಾದ್ರೂ ಮಾಡ್ಬೋದು.